ಇನ್ನು ಮಹಾರಾಷ್ಟ್ರದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಹಾಗಾಗಿ ಘಟಪ್ರಭಾ ನದಿಯಲ್ಲೂ ಕೂಡ ಅಬ್ಬರ. ನದಿ ತೀರದಲ್ಲಿ ಪ್ರವಾಹದ ಭೀತಿ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ಅಂತಾಪುರ ಸೇತುವೆ ಮುಳುಗಡೆಯಾಗಿದೆ. ಮುಧೋಳ ತಾಲೂಕಿನ ಅಂತಾಪುರದಲ್ಲಿರುವಂತಹ ಸೇತುವೆ ಅದು. ಅಂತಾಪುರ ಜಂಬಗಿಕೇಡಿ ಗ್ರಾಮಗಳ ಸಂಪರ್ಕವೇ ಕಡಿತ ಆಗಿದೆ. ಸೇತುವೆ ಮುಳುಗಡೆಯಾಗಿರೋದ್ರಿಂದಾಗಿ ನದಿಯ ಅಕ್ಕಪಕ್ಕದ 100 ಎಕರೆ ಕಬ್ಬು ಬೆಳೆ ನೀರಿಗಾಹುತಿಯಾಗಿರೋದು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಘಟಪ್ರಭಾ ನದಿ ತೀರದಲ್ಲಿ ಪ್ರವಾಹ, ಆ ಭೀತಿ ಆತಂಕ ಹೆಚ್ಚಳವಾಗಿದ್ದು ಬಾಗಲಕೋಟೆ ಪ್ರತಿನಿಧಿ ರವಿಮುಖಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಏನು ಘಟಪ್ರಭಾ ನದಿಯ ಅಬ್ಬರ ಜೋರಾಗಿದ್ದು ಘಟಪ್ರಭಾ ನದಿ ಪಾತ್ರದಲ್ಲಿ ಬರ್ತಾ ಇರುವಂತಹ, ಅದರಲ್ಲೂ ಕೂಡ ವಿಶೇಷವಾಗಿ ಮುಧೋಳ ತಾಲೂಕು ಆಗಿರ್ಬೋದು, ರಬಕವಿ ಬನಹಟ್ಟಿ ತಾಲೂಕಿನ ಎಲ್ಲ ಹಳ್ಳಿಗಳು ಸೇರಿ ಸುಮಾರು ಒಂದು 30ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈಗ ಏನು ಪ್ರವಾಹದ ಭೀತಿ ಮನೆ ಮಾಡಿರುವಂಥದ್ದು. ಯಾಕಂತಂದ್ರೆ ಆ ನದಿಯ ಪ್ರಮಾಣ, ನೀರಿನ ಪ್ರಮಾಣ ಎಷ್ಟು ಮಟ್ಟಿಗೆ ಹರಿತಾ ಇದೆ ಅಂತಂದ್ರೆ ಸಹಜವಾಗಿ ಎಲ್ಲರಲ್ಲೂ ಕೂಡ ಪ್ರವಾಹದ ಆತಂಕ ಕಾಡ್ತಾ ಇದೆ. ಈ ದೃಶ್ಯದಲ್ಲಿ ನಾವು ಈಗಾಗಲೇ ತೋರಿಸ್ತಾ ಇದ್ದೀವಿ. ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಅಂತಾಪುರ ಅಂತ ಏನು ಗ್ರಾಮ ಇದೆ, ಅಂತಾಪುರ ಗ್ರಾಮ ಹಾಗೂ ಮುಂದೆ ಈ ಒಂದು ಪಕ್ಕದಲ್ಲಿ ಜಂಬಗಿಕೇಡಿ ಅಂತ ಗ್ರಾಮ ಇದೆ. ಆ ಎರಡೂ ಗ್ರಾಮದ ಮಧ್ಯೆ ಇರುವಂತಹ ಒಂದು ಘಟಪ್ರಭಾ ನದಿ ಇಲ್ಲಿ ಹರಿತಾ ಇರುವಂಥದ್ದು. ಈ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಈ ಸ್ಥಳದಲ್ಲಿ ಒಂದು ಬ್ರಿಡ್ಜ್ ಇತ್ತು. ಅಂದರೆ ಈ ಗ್ರಾಮ ಅಂದರೆ ಅಂತಾಪುರ ಗ್ರಾಮ, ಮುಂದೆ ಜಂಬಗಿಕೇಡಿ ಗ್ರಾಮ, ಈ ಎರಡೂ ಗ್ರಾಮಗಳ ಮಧ್ಯೆ ಒಂದು ಸಂಪರ್ಕ ಕಲ್ಪಿಸುವಂಥ ಒಂದು ಸೇತುವೆ ಇತ್ತು. ಆದರೆ ಘಟಪ್ರಭಾ ನದಿಯ ನೀರಿನ ಹರಿವಿನ ಪ್ರಮಾಣ ಎಷ್ಟು ಮಟ್ಟಿಗೆ ಜೋರಾಗಿದೆ ಅಂದರೆ ಈ ಸ್ಥಳದಲ್ಲಿ ಒಂದು ಸೇತುವೆ ಇತ್ತು ಅಂತ ಕೂಡ ನಾವು ಊಹೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಮಟ್ಟಿಗೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇರೋದ್ರಿಂದ ಸೇತುವೆ ಜಲಾವೃತವಾಗಿ ಸಂಪರ್ಕ ಕಡಿತವಾಗಿದೆ. ಮತ್ತು ಅದರ ಜೊತೆಗೆ ಹೇಳಬೇಕಂತಂದರೆ ಈ ನದಿ ಅಕ್ಕಪಕ್ಕದಲ್ಲಿ ಇರುವಂತಹ 100 ಎಕರೆ ಪ್ರದೇಶದಲ್ಲಿ ಬೆಳೆದಿರುವಂತಹ ಕಬ್ಬಿನ ಬೆಳೆ ಎಲ್ಲವೂ ಕೂಡ ಜಲಾವೃತವಾಗಿ ರೈತರು ಕೂಡ ನಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂದಿರುವಂಥದ್ದು. ಇದೇ ರೀತಿ ನಿರಂತರವಾಗಿ ನೀರು ನಿಂತರೆ ಕಬ್ಬು ಕೊಳಿತು ರೈತರಿಗೆ ಏನು ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ಅದರ ಜೊತೆಗೆ ಇಲ್ಲಿ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಮೋಟರ್ ಪಂಪ್ಗಳನ್ನು ಕೂಡ ಇಟ್ಟಿದ್ದಾರೆ. ಅಂದರೆ ಈ ನದಿಯಲ್ಲಿ ಹರಿದು ಹೋಗ್ತಾ ಇರುವಂಥ ನೀರನ್ನು ಮೋಟರ್ ಪಂಪನ್ನು ಬಳಸಿಕೊಂಡು ತಮ್ಮ ಹೊಲಗೆ ಏನು ನೀರನ್ನು ಸರಬರಾಜು ಮಾಡಿಕೊಂಡು ಹೊಲಕ್ಕೆ ನೀರನ್ನು ಹಾರಿಸುವಂಥ ಕೆಲಸವನ್ನು ರೈತರು ಮಾಡ್ತಾಯಿದ್ರು. ಅವು ಕೂಡ ಈಗ ಜಲಾವೃತವಾಗಿವೆ. ಕೆಲವೊಂದಿಷ್ಟು ಮೋಟರ್ ಪಂಪ್ಗಳನ್ನು ಸುರಕ್ಷಿತವಾಗಿ ಇರಲಿ ಅಂತ ಹೇಳ್ಕೊಂಡು ತೇಲ್ಕೊಂಡು ಹೋಗಬಾರ್ದು ಅಂತಂದು ಆ ನದಿಯ ದಂಡೆ ಮೇಲೆ ಕೂಡ ಇಟ್ಟಿರುವಂಥ ದೃಶ್ಯವನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಹೇಳೋದಾದರೆ ಈ ಘಟಪ್ರಭಾ ನದಿಯ ಗರ್ಜನೆ ತುಂಬಾ ಹೆಚ್ಚಾಗಿರುವಂಥದ್ದು. ನದಿಯಲ್ಲಿ ಈಗಾಗಲೇ ಸುಮಾರು 30,000 ಕ್ಯೂಸೆಕ್ಗೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರೋದೆ. ಅದರ ಜೊತೆಗೆ ನೀರಿನ ವೇಗ ಕೂಡ ತುಂಬಾ ಹೆಚ್ಚಾಗಿರೋದ್ರಿಂದ ಘಟಪ್ರಭಾ ನದಿ ವ್ಯಾಪ್ತಿ ಪ್ರದೇಶದಲ್ಲಿ ಮತ್ತೆ ಪ್ರವಾಹದ ಭೀತಿ ಶುರುವಾಗಿದೆ. 2019ರಲ್ಲಿ ಬಂದಂತಹ ಶತಮಾನದ ಪ್ರವಾಹದಿಂದ ಇಂದಿಗೂ ಕೂಡ ರೈತರು ಸುಧಾರಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಮಟ್ಟಿಗೆ ಆ ಸಂದರ್ಭದಲ್ಲಿ ಅವರಿಗೆ ನಷ್ಟ ಉಂಟಾಗಿತ್ತು. ಅನೇಕ ಮನೆಗಳು ಇಡೀ ಊರೇ ಜಲಾವೃತವಾಗಿದ್ದವು. ಈಗ ಮತ್ತೆ 2020ರ ಸಂದರ್ಭದಲ್ಲೂ ಕೂಡ ಅದೇ ಪರಿಸ್ಥಿತಿ ಆಯಿತು. ಈಗ ಪುನಃ ಎಲ್ಲೋ ಒಂದು ಕಡೆ ನೀರಿನ ಪ್ರಮಾಣ ಹೆಚ್ಚು ಹರಿತಾ ಇರೋದನ್ನು ನೋಡಿದರೆ ಮತ್ತೆ ಇಲ್ಲಿ ಪ್ರವಾಹ ಬರುತ್ತೆ, ನಮ್ಮ ಮನೆಗಳು ಎಲ್ಲೂ ಕೂಡ ಜಲಾವೃತವಾಗುತ್ತವ ಅನ್ನೋ ಒಂದು ಭಯದಲ್ಲಿ ಜನರು ಬದುಕ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳು ಕೂಡ ಏನು ಘಟಪ್ರಭಾ ನದಿ ವ್ಯಾಪ್ತಿ ಪ್ರದೇಶದಲ್ಲಿರುವಂಥ ಗ್ರಾಮಸ್ಥರಿಗೆ, ಜನರಿಗೆ ಸುರಕ್ಷಿತವಾದ ಸ್ಥಳಕ್ಕೆ ಹೋಗಿ ಅಂತ ಹೇಳಿದರೆ, ಅದರ ಜೊತೆಗೆ ಜಾನುವಾರುಗಳನ್ನು ಯಾವುದೇ ಕಾರಣಕ್ಕೂ ನದಿ ಪಾತ್ರದ ಕಡೆ ಹೋಗದೇ ಇರುವಂತೆ ನಿಟ್ಟಿನಲ್ಲಿ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನದಿ ದಡದಲ್ಲಿ ಬ್ಯಾನರ್ಗಳನ್ನು ಕೂಡ ಈಗಾಗಲೇ ಅಳವಡಿಸಿರುವಂಥದ್ದು. ಒಟ್ಟಿನಲ್ಲಿ ಹೇಳೋದಾದರೆ ನೀರಿನ ಪ್ರಮಾಣ ಕ್ಷಣಕ್ಕೂ ಹೆಚ್ಚುತ್ತಾ ಇರುವುದರಿಂದ ಘಟಪ್ರಭಾ ನದಿಯ ಪಾತ್ರದಲ್ಲಿ ಒಂದು ರೀತಿಯಲ್ಲಿ ಈಗಾಗಲೇ ಪ್ರವಾಹದ ಆತಂಕ ಮನೆ ಮಾಡಿದೆ. ಕ್ಯಾಮರಾಮನ್ ಬಾಬು ಜೊತೆ ರವಿಮುಖಿ, TV9 ಬಾಗಲಕೋಟೆ. ಇನ್ನು ಮಲಪ್ರಭಾ ನದಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಐಕ್ಯ ಮಂಟಪದ ಕೆಳ ಹಂತದ ಭಾಗ ಮುಳುಗಡೆಯಾಗಿದೆ. ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿರುವಂತಹ ಐಕ್ಯ ಮಂಟಪ ಅದು ಬೆಳಗಾವಿಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿದೆ. ನದಿಯ ಅಕ್ಕಪಕ್ಕದ ಜಮೀನುಗಳಿಗೂ ಕೂಡ ನೀರು ನುಗ್ಗಿದೆ. ಸಂಪೂರ್ಣವಾಗಿ ನೀರು ಆವರಿಸಿದೆ. ಜಲಾವೃತವಾಗಿರುವಂತಹ ಜಾಗ ಕಂಡು ತಮ್ಮ ಜಮೀನುಗಳೆಲ್ಲ ನೀರು ನುಗ್ಗಿರೋದ್ರಿಂದ ರೈತರು ಕಂಗಾಲಾಗಿದ್ದಾರೆ. ಐಕ್ಯ ಮಂಟಪ ಕೆಳಹಂತದ ಭಾಗ ಮುಳುಗಡೆಯಾಗಿರೋದನ್ನ ನೋಡ್ತಾ ಇದ್ದೀವಿ. ಪ್ರತಿನಿಧಿ ಸಹದೇವ್ ಮಾನೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತದ್ದು. ಅದರ ಜೊತೆಗೆ ಮಲಪ್ರಭಾ ನದಿ ತಟದಲ್ಲಿರುವಂತಹ ಬೆಳೆಗಳಾಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು ಜಲಾವೃತಗೊಳ್ತಾ ಇದ್ದಾವೆ. ಅದರಲ್ಲೂ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಅನ್ನುವಂತಹ ಏನು ಗ್ರಾಮದ ಹೊರವಲಯದಲ್ಲೇ ಅಕ್ಕ ಗಂಗಾಂಬಿಕಾ ಐಕ್ಯ ಮಂಟಪ ಏನಿದೆ, ಆ ಒಂದು ಐಕ್ಯ ಮಂಟಪಕ್ಕೂ ಈಗ ಮಲಪ್ರಭೆ ಸುತ್ತುವರೆದಿರುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಈಗ ಇದು ಏನು ಒಂದು ಕಡೆ ಕನಕುಂಬಿ ಭಾಗದಲ್ಲಿ ಮತ್ತು ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು. ಸದ್ಯ ಈಗ 8ರಿಂದ 10,000 ಕ್ಯೂಸೆಕ್ನಷ್ಟು ಒಳಹರಿವು ಇರುವಂಥದ್ದು. ಹೀಗಾಗಿ ಏನು ಕಳೆದ ಕೆಲವೇ ದಿನಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ನೀರು ಶೇಖರಣೆಗೊಳ್ಳುವುದರ ಜೊತೆಗೆ ಸದ್ಯ ಈಗ ಒಟ್ಟು ಏನು 10,000 ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ಇದರಿಂದ
ಅಕ್ಕ ಗಂಗಾಂಬಿಕಾ ಐಕ್ಯ ಮಂಟಪ ಏನಿದೆ ಅದು ಬಹುತೇಕ ಒಂದು ಹಂತದಲ್ಲಿ ಮುಳುಗಡೆ ಆಗಿರುವಂಥದ್ದು. ಅದರ ಜೊತೆಗೆ ಇಡೀ ಒಂದು ಐಕ್ಯ ಮಂಟಪವನ್ನು ಕೂಡ ಈಗಾಗಲೇ ಮಲಪ್ರಭಾ ನದಿ ಸುತ್ತುವರೆದಿರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇನ್ನೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಸದ್ಯ ಈ ಒಂದು ಮಲಪ್ರಭಾ ನದಿಗೆ ಅಡ್ಡಲಾಗಿ ನವಿಲು ತೀರ್ಥ ಜಲಾಶಯವನ್ನು ನಿರ್ಮಿಸಲಾಗಿದೆ. ಅಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ನೀರು ಶೇಖರಣೆ ಆಗಿರುವಂಥದ್ದು. 37 TMC ಸಾಮರ್ಥ್ಯದ ಏನು ಡ್ಯಾಮ್ ಇದೆ ಅದರಲ್ಲಿ ಈಗಾಗಲೇ 31 TMC ನೀರು ಭರ್ತಿ ಆಗಿರುವಂಥದ್ದು. ಇನ್ನೊಂದು ಕಡೆ ಆ ಒಂದು ಐಕ್ಯ ಮಂಟಪ ಏನು ಮುಳುಗಡೆ ಆಗಿದೆ ಅದರ ಪಕ್ಕದ ಭಾಗದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬನ್ನು ಬೆಳೆಯಲಾಗುತ್ತೆ. ಆ ಕಬ್ಬಿನ ಬೆಳೆಗೂ ಈಗಾಗಲೇ ಏನು ನೀರು ನುಗ್ಗಿರುವಂಥದ್ದು. ಸೊ ಒಂದು ಕಡೆ ದೇವಸ್ಥಾನಕ್ಕೂ ಸುತ್ತುವರೆದಿರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಒಂದು ನದಿ ಅಕ್ಕಪಕ್ಕದಲ್ಲಿರುವಂತಹ ಗದ್ದೆಗಳಿದಾವೆ, ಅದರ ಜೊತೆಗೆ ಜಮೀನುಗಳೇನಿದಾವೆ ಅವು ಕೂಡ ಈಗ ಜಲಾವೃತಗೊಳ್ತಾ ಇರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿದ್ದಂತ ಏನು ಧಾರಾಕಾರವಾಗಿ ಮಳೆ ಆಗ್ತಾ ಇದೆ, ಈ ಒಂದು ಮಳೆಗೆ ಸದ್ಯ ಈಗ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು, ತುಂಬಿ ತುಳುಕ್ತಾ ಇರುವಂಥದ್ದು. ಸದ್ಯಕ್ಕೆ ಇನ್ನೂ ಕೂಡ ಮಳೆ ಪ್ರಮಾಣ ಮುಂದುವರೆದಿರುವಂತಹ ಕಾರಣಕ್ಕಾಗಿ ನದಿ ಅಕ್ಕಪಕ್ಕದಲ್ಲಿರುವಂತಹ ಗ್ರಾಮಗಳಿಗೆ ಮತ್ತು ರೈತರಿಗೂ ಕೂಡ ಹೊಸ ಏನು ಪ್ರವಾಹದ ಆತಂಕ ಕಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವಮಾನ TV9 ಬೆಳಗಾವಿ. ಇನ್ನು ಮಹಾರಾಷ್ಟ್ರ ಭಾಗದಲ್ಲಿ ಆಗ್ತಾ ಇರುವಂತಹ ಮಳೆಯ ಅಬ್ಬರದಿಂದಾಗಿ ಬಸವಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ. ಬಸವಸಾಗರ ಡ್ಯಾಂನಿಂದ 1.45 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಯಾದಗಿರಿಯ ಹುಣಸಗಿ ತಾಲೂಕಿನಲ್ಲಿದೆ ಬಸವಸಾಗರ ಜಲಾಶಯ. 25 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ರಿಲೀಸ್ ಮಾಡಿದ್ದಾರೆ. ಕೃಷ್ಣಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಬಿಡುಗಡೆ. ಅಪಾಯ ಮಟ್ಟ ಮೀರಿ ಕೃಷ್ಣೆ ಹರಿತಾ ಇದ್ದು ಕೃಷ್ಣಾ ನದಿ ಪಾತ್ರದ ಜನರಿಗೆ ಪ್ರವಾಹದ ಆತಂಕ ಕಾಡ್ತಾ ಇದೆ. ಕೃಷ್ಣಾ ನದಿ ತೀರಕ್ಕೆ ತೆರಳದಂತೆ ಜನರಿಗೆ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ನದಿ ತೀರದಲ್ಲಿ ಈಗ ಪ್ರವಾಹದ ಭಯ. ಯಾದಗಿರಿ ಬಸವಸಾಗರ ಜಲಾಶಯದ ಚಿತ್ರಣ ನೋಡ್ತಾ ಇದ್ದೀವಿ. 25 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನೀರನ್ನು ರಿಲೀಸ್ ಮಾಡಿದ್ದಾರೆ.